ಅಪ್ಸೆಟ್ಟು. ಗೂಗಲ್ ಆ್ಯಕ್ಚುಲಾಗಿ ಏನು ರೂಟ್ ತೋರಿಸ್ತು ಆ ರೂಟ್ಗೆ ಹೋದರೆ ಅಲ್ಲಿ ಇಲ್ಲವೇ ಇಲ್ಲ, ನಾವು ಆ್ಯಕ್ಚುಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದು ಲೊಕೇಶನ್ನು. ನೋಡಿ ಇದೆಲ್ಲ ಬರೀ ಫ್ಲ್ಯಾಗ್ಸ್ ಅಲ್ಲ. ನಾನು ನಿಮಗೆ ನನ್ನ ಫೇವ್ರೆಟ್ ಬೇಕ್ರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಮೈಸೂರಲ್ಲಿ ಇರೋದು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವ ವೀಡಿಯೋಸೂ ನೀವು ಮಿಸ್ ಮಾಡಲ್ಲ, ಎಲ್ಲ ವೀಡಿಯೋಸು ನಿಮಗೆ ತಲುಪುತ್ತೆ. ಮೈಸೂರಿಂದ ಸುಮಾರು 110 ಕಿಲೋಮೀಟರ್ ದೂರದಲ್ಲಿರೋ ಒಂದು ಟಿಬೇಟಿಯನ್ ಸೆಟಲ್ಮೆಂಟ್ಗೆ ಹೋಗ್ತಾ ಇದ್ದೀವಿ ನಾವು. ಇದು ಆ್ಯಕ್ಚುಲಿ ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರ್ ಹತ್ರ ಬರುತ್ತೆ. ಆ್ಯಂಡ್ ಇದು ಕೊಳ್ಳೇಗಾಲಕ್ಕೆ ನಿಯರೆಸ್ಟ್ ಇದೆ. ಕೊಳ್ಳೇಗಾಲದಿಂದ ಅರೌಂಡ್ 40 ಕಿಲೋಮೀಟರ್ಸ್ ಹೋಗಬೇಕು. ಹೋಗೋ ದಾರಿನಲ್ಲಂತೂ ಅದ್ಭುತವಾದ ವ್ಯೂಸ್ಗಳಿತ್ತು. ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡ ಬೆಟ್ಟಗಳಿಂದ ಸರೌಂಡೆಡ್ ಆಗಿತ್ತು ಈ ಜಾಗ. 1956 ಅಂದರೆ ನಮಗೆ ಸ್ವತಂತ್ರ ಸಿಕ್ಕಿದ ಮೇಲೆ ಕೆಲವೊಂದು ಟಿಬೇಟಿಯನ್ನರು ಕರ್ನಾಟಕದ ಕಡೆ ವಲಸೆ ಬರ್ತಾರೆ. ಅವ್ರಿಗೆಲ್ಲ ಇರೋದಕ್ಕೆ ಅಂತ ಕರ್ನಾಟಕ ಸರ್ಕಾರ ಅವ್ರಿಗೆ ಅಂತ ಒಂದಷ್ಟು ಪ್ಲೇಸಸಲ್ಲಿ ಜಾಗಗಳನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಕುಶಾಲನಗರಲ್ಲಿ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ದಾರಲ್ಲ, ಹಾಗೇನೆ ಇಲ್ಲೇ ಕೊಳ್ಳೇಗಾಲ ಡಿಸ್ಟ್ರಿಕ್ಟ್ ಹತ್ರನೂ ಒಂದು ಕಡೆ ಅವ್ರಿಗೆ ಜಾಗ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅವರು ಅವ್ರದ್ದೇ ಆದಂಥ ದೇವಸ್ಥಾನಗಳನ್ನ ಕಟ್ಟಿಸ್ಕೊಂಡಿದ್ದಾರೆ. ಅದನ್ನೆಲ್ಲ ಮಾನೆಸ್ಟ್ರೀಸ್ ಅಂತ ಹೇಳ್ತಾರೆ ಅವರು. ಸೊ ನಾವಿವತ್ತು ಅಲ್ಲಿಗೆ ಬಂದಿದ್ದೀವಿ. ಒಟ್ಟಾಗಿ 3 ಮಾನೆಸ್ಟ್ರೀಸ್ ಇದೆ ಇಲ್ಲಿ. ಎಲ್ಲ ಮಾನೆಸ್ಟ್ರಿಗೂ ನಾವು ವಿಸಿಟ್ ಮಾಡ್ಕೊಂಡು ಬರೋಣ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ. ಇದು ನಾವು ಫಸ್ಟ್ ಹೋಗಿದ್ದು ಮಾನೆಸ್ಟ್ರಿ. ಇದು ದೇವಸ್ಥಾನ ಕಮ್ ಮಠ ಎರಡೂ ಇರುತ್ತೆ ಇಲ್ಲಿ. ಈ ಔಟ್ಸೈಡ್ ಏನಿದೆಲ್ಲ ಇದೆ ಇದೆಲ್ಲ ಅವ್ರದ್ದು ಸ್ತೂಪಗಳು. ಇದರಿಂದ ಒಳಗಡೆ ಹೋಗಬೇಕು ನಾವು ಅವ್ರದ್ದು ದೇವಸ್ಥಾನಕ್ಕೆ. ಈ ಸ್ತೂಪಗಳ ಮೇಲೆ ಪೇಂಟಿಂಗ್ಸ್ ಆಗಿರಲಿ, ಕಲರ್ ಕಾಂಬಿನೇಷನ್ಸ್ ಆಗಿರಲಿ, ಡಿಸೈನ್ಸ್ ಆಗಿರಲಿ ತುಂಬ ಯೂನಿಕ್ ಆಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಎಂಟ್ರಿ ಗೇಟ್ ನೋಡಿ ಯಾವ ಥರ ಇದೆ. ಇದು ಅವ್ರದ್ದು ದೇವಸ್ಥಾನದ ಆಚೆಗಡೆ ಡಿಸೈನ್ಸ್. ಹಂಗೆ ಕಂಬಗಳಿತ್ತು, ರೆಡ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಅವರು ಪೇಂಟಿಂಗ್ಸ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಈ ಟೆಂಪಲ್ ಕ್ಲೋಸ್ ಆಗಿತ್ತು. ಬಟ್ ನಾನು ನಿಮ್ಗೆ ಇನ್ನೊಂದು ಟೆಂಪಲ್ ತೋರಿಸ್ತೀನಿ. ಈ ಮಾನೆಸ್ಟ್ರಿದು ಆರ್ಕಿಟೆಕ್ಚರ್ ಯಾವ ಥರ ಇತ್ತು ಅಂದರೆ ಆ ಕಡೆ ಈ ಕಡೆ ಸ್ತೂಪಗಳು, ಮಧ್ಯದಲ್ಲಿ ಹೋಗೋದಕ್ಕೆ ದಾರಿ ಇತ್ತು. ನಾವು ಇವಾಗ ತನ್ನ ಮಾನೆಸ್ಟ್ರಿನಲ್ಲಿದ್ದೀವಿ. ಇದು ಅಷ್ಟೇ ಇನ್ನೊಂದು ಟೆಂಪಲ್ ಅವ್ರದ್ದು. ಅದು ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ ಅಲ್ಲಿ ಸ್ತೂಪಗಳೇ ಬೇರೆ ಥರ ಇತ್ತು. ಇಲ್ಲಿ ಲೈನ್ಗೆ ಮಾಡಿಬಿಟ್ಟಿದ್ದಾರೆ ಸ್ತೂಪಗಳನ್ನ. ಒಂದಷ್ಟು ಸ್ತೂಪಗಳು ಲೈನಾಗಿತ್ತು. ನೋಡಿ ಇದೆಲ್ಲ ಬರೀ ಫ್ಲ್ಯಾಗ್ಸ್ ಅಲ್ಲ, ಬಟ್ ಏನೇನೋ ಬರೆದಿದ್ದಾರೆ ಇದರಲ್ಲಿ. ಅಯ್ಯೋ 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 ಏನೋ ಅವ್ರ ಲ್ಯಾಂಗ್ವೇಜಲ್ಲಿದೆ. ಆ ಸ್ತೂಪಗಳಲ್ಲಿ ಹೂವಿಡೋ ಜಾಗ ಇದು. ಎಲ್ಲ ಸ್ತೂಪಗಳಲ್ಲೂ ಇತ್ತು ಈ ಥರ ಹೂವಿಡೋದಕ್ಕೆ ಜಾಗ. ಎಲ್ಲ ದೇವಸ್ಥಾನಗಳಾದ್ಮೇಲೆ ಗಂಟೆ ಇದ್ದೇ ಇರುತ್ತೆ ಅಲ್ವಾ, ಇವ್ರದ್ರಲ್ಲೂ ಇತ್ತು. ಆದರೆ ತುಂಬ ಡಿಫ್ರೆಂಟ್ ಆಗಿತ್ತು. ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಆ ಥರ ಕೆಳಗಡೆ ಕಾಣಿಸ್ತಿದೆಯಲ್ಲ, ಅದು ತಿರುಗ್ಸೋದಕ್ಕೆ ಇಟ್ಕೊಳ್ಳೋದಕ್ಕೆ ಜಾಗ. ಅದನ್ನು ರೈಟ್ ಸೈಡ್ಗಾನ ತಿರುಗಿಸ್ಬೋದು, ಲೆಫ್ಟ್ ಸೈಡ್ಗಾನ ತಿರುಗಿಸ್ಬೋದು. ಇಲ್ಲಿ ಪ್ರೇ ಮಾಡಿಕೊಂಡು ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಹೋಗೋ ದಾರಿನಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಮೌಂಟೇನ್ಸ್ ಇತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲೇ ದಾರಿನಲ್ಲೆಲ್ಲ ನಮಗೆ ಆ ಥರ ಸ್ತೂಪಗಳು ಸಿಗುತ್ತೆ. ಇವತ್ತಿನ ಜಾಗ ನಾವು ಏನಿದ್ದೀವಿ ಅದರ ಹೆಸರು ಬಂದುಬಿಟ್ಟು ದಾಂಡೇಲಿ ಟಿಬೇಟಿಯನ್ ಸೆಟಲ್ಮೆಂಟ್ ಅಂತ. ಅದರಲ್ಲೇ ನಮಗೆ 3 ಥರದ್ದು ದೇವಸ್ಥಾನ ಇದ್ದಿದ್ದು. ಅದು ಮೇನ್ ದೇವಸ್ಥಾನ. ಈ ದೇವಸ್ಥಾನದ ಹೆಸರು ಬಂದು ಝೋಚಿನ್. ಏನೋ ವಿಚಿತ್ರವಾಗಿದೆಯಪ್ಪ ಅಲ್ಲಿದು ಅವ್ರ ದೇವಸ್ಥಾನಗಳ ಹೆಸರು, ಆ ಪ್ಲೇಸ್ ಹೆಸರು ಎಲ್ಲ. ಅಗೇನ್ ಈ ದೇವಸ್ಥಾನ ಒಳಗಡೆ ಕುಶಾಲನಗರಲ್ಲಿ ಇದೆ ಅಲ್ವಾ, ಅದೇ ಥರನೇ ಇತ್ತು. ಸೇಮ್ 3 ಮೂರ್ತಿಗಳಿತ್ತು. ಅದರಲ್ಲಿ ಏನಂತ ವ್ಯತ್ಯಾಸ ಇರಲಿಲ್ಲ. ಆರ್ಕಿಟೆಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಬಾರಿಸೋದು, ಊದೋದು ಎಲ್ಲನೂ ಇತ್ತು. ಯಾವುದು ಪೂಜೆ ನಡೀತಾ ಇರಲಿಲ್ಲ ನಾವು ಹೋಗಿದ್ದ ಟೈಮಲ್ಲಿ. ಸೊ ತುಂಬಾ ಸೈಲೆಂಟಾಗಿತ್ತು. ಆಬ್ವಿಯಸ್ಲಿ ಇದು ನಮ್ಮಲ್ಲಿ ಹೆಂಗೆ ಬ್ರಹ್ಮ ವಿಷ್ಣು ಮಹೇಶ್ವರನೋ ಇವರಲ್ಲೂ ಹಾಗೇ ಇರೋದು. ಅದಕ್ಕೆ 3 ಮೂರ್ತಿ ಇರುತ್ತೆ. ಜೊತೆಗೆ ದಲೈ ಲಾಮಾ ಅವ್ರದ್ದು ಫೋಟೋ ಕೂಡ ಇಟ್ಟಿದ್ರು ಅವರು ಅಲ್ಲಿ. ಇಲ್ಲೂ ಕೂಡ ಒಂದಷ್ಟು ಆರ್ಟ್ ಇತ್ತು. ಏನು ಕ್ಯಾಂಡಲಿಂದ ಮಾಡಿದ್ರು ಅನ್ಸುತ್ತೆ, ಬಟ್ ಮುಟ್ಟಂಗಿರಲಿಲ್ಲ. ಸೊ ದೂರದಿಂದ ಹಂಗೆ ಕಾಣಿಸ್ತಾ ಇತ್ತು. ಈ ದೇವಸ್ಥಾನದ ಸ್ತೂಪಗಳ ಕನ್ಸ್ಟ್ರಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆಗ್ತಾ ಇತ್ತು. ಅವರೆಲ್ಲ ಇಲ್ಲೂ ಸ್ಟೇ ಆಗ್ತಾರೆ ನೋಡಿ. ಅದಕ್ಕೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅವ್ರಿಗೆ. ಮಠ ಅಂತ ಅಂದರೆ ಇರ್ತಾರಲ್ವ ಅಲ್ಲೂ ಹಾಗೆ. ಇವರು ಹತ್ತತ್ರ 70 ವರ್ಷ 80 ವರ್ಷ ಆಗಿದೆ ಅವ್ರು ಆಲ್ರೆಡಿ ಇಲ್ಲಿಗೆ ಬಂದು. ಬಟ್ ಸ್ಟಿಲ್ ಅವ್ರ ಸ್ಕಿನ್ ಟೆಕ್ಸ್ಚರ್ ಎಲ್ಲ ಹಾಗೇ ಇದೆ. ಆ್ಯಂಡ್ ಇಲ್ಲಿ ಯಾರಿಗೂ ಕನ್ನಡ ಬರಲ್ಲ, ಇನ್ನೂ ಕನ್ನಡ ಕಲ್ತಿಲ್ಲ ಅವ್ರು ಇಷ್ಟು ವರ್ಷದಿಂದ ಇಲ್ಲಿ ಇತ್ಕೊಂಡು. ಹಿಂದಿ
ಇಲ್ಲ ಅಲ್ಪ ಸ್ವಲ್ಪ ಇಂಗ್ಲೀಷ್ ಮಾತಾಡ್ತಾರೆ ಅಷ್ಟೇ, ಕನ್ನಡ ಬರೋದಿಲ್ಲ ಇಲ್ಲಿ ಅವ್ರಿಗೆ. ಯಾಕಂದರೆ ಇಲ್ಲಿ ಅವರಿಗೆ ಅಂತಲೇ ಜಾಗನ ಕೊಟ್ಬಿಟ್ಟಿದ್ದಾರಲ್ವ. ಸೊ ಅವ್ರದ್ದೇ ಎಜುಕೇಷನ್ ಸಿಸ್ಟಮ್ ಇದೆ, ಅವ್ರಿಗೆ ಅವ್ರದ್ದೇ ಆದಂಥದ್ದಿದೆ. ಸೊ ಅದಕ್ಕೆ ಅವ್ರು ಇಲ್ಲಿ ಯಾರೂ ಕನ್ನಡ ಕಲಿಯೋಕ್ಕೆ ಟ್ರೈಯೂ ಮಾಡಿಲ್ಲ. ಆ್ಯಂಡ್ ಇಲ್ಲೂ ಅಷ್ಟೇ ಈ ದೇವಸ್ಥಾನಗಳಲ್ಲಿ ಕಾಣಿಕೆ ಅಂತ ಯಾರೂ ಏನು ಕೇಳೋದಿಲ್ಲ, ನಾವೇನು ಹಾಕೋ ಥರ ಏನಿಲ್ಲ. ಆ್ಯಂಡ್ ಎಂಟ್ರಿ ಫೀಸ್ ಕೂಡ ಏನೂ ಇಲ್ಲ, ಕಂಪ್ಲೀಟ್ಲಿ ಫ್ರೀ ಎಂಟ್ರಿ. ಎಲ್ಲರೂ ಆರಾಮ್ಸೆ ಬಂದು ವಿಸಿಟ್ ಮಾಡ್ಬೋದು ಈ ಪ್ಲೇಸ್ನ. ಅಬ್ಬಾ ಯಾವ ಪಾಟಿ ಬಿಸಿಲಿತ್ತು ಅಂದರೆ ನಾನು ಟ್ಯಾನ್ ಆಗಲಿಲ್ಲ, ಬರ್ನೇ ಆಗೋಗ್ಬಿಟ್ಟಿದ್ದೀನಿ ಸನ್ಗೆ, ಬಿಕಾಸ್ ಅಷ್ಟು ಬಿಸಿಲಿತ್ತು. ಸೊ ನಾವು ಒಂದು ಸ್ವಲ್ಪ ಐಸ್ ಟೀ ತೊಗೊಂಡು ಮೋಮೋಸ್ ಮತ್ತು ಅದು ತಿಂದ್ವಿ. ಸೊ ಅಲ್ಲಿಗೆ ಮುಗೀತು, 3 ದೇವಸ್ಥಾನಗಳನ್ನೂ ನೋಡಿದ್ವಿ. ಆ್ಯಂಡ್ ನೀವು ಸುತ್ತ ನೋಡ್ಬೋದು, ಅಗೇನ್ ಬ್ಯೂಟಿಫುಲ್ ವ್ಯೂಸ್ ಇತ್ತು. ಸೊ ನಿಧಾನಕ್ಕೆ ನಾವು ಹೋಗ್ತಾ ಇದ್ವಿ. ಹಂಗೆ ಅಲ್ಲೇ ಒಂದು ಕೆರೆ ಇತ್ತು, ಆ ಕೆರೆನೂ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಇಲ್ಲಿ ನೋಡಿ ಈ ಹುಳ ಎಷ್ಟು ಚೆನ್ನಾಗಿ ತೊಗೊಂಡು ಹೋಗ್ತಿದೆ. ಮೇ ಬಿ ಅದ್ರ ಮನೆ ಕಟ್ಕೊಳ್ಳೋಕ್ಕೆ ಅನಿಸುತ್ತೆ, ನನಗೇನೋ ಚೆನ್ನಾಗಿ ಅನಿಸ್ತು, ಅದಕ್ಕೆ ಮಾಡಿಕೊಂಡೆ ವಿಡಿಯೋ. ಈ ಕೆರೆ ಹೆಸರು ಒಂಥರ ಚೆನ್ನಾಗಿದೆ, ಕೌಳಿ ಹಳ್ಳ ಕೆರೆ. ಮಸ್ತಿತ್ತು ಈ ಕೆರೆ. ಒಳ್ಳೆ ಈವ್ನಿಂಗ್ ಏನಾದರೂ ಬಿಸಿಲು ಕಮ್ಮಿ ಇದ್ದಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ಅನಿಸ್ತಾ ಇತ್ತು. ಸ್ವಲ್ಪ ಬಿಸಿಲಿತ್ತು. ಅಯ್ಯೋ ಫುಲ್ ಅಪ್ಸೆಟು. ಗೂಗಲ್ ಆ್ಯಕ್ಚುಲಾಗಿ ಏನು ರೂಟ್ ತೋರಿಸ್ತು ಆ ರೂಟ್ಗೆ ಹೋದರೆ ಅಲ್ಲಿ ಇಲ್ಲವೇ ಇಲ್ಲ. ನಾವು ಆ್ಯಕ್ಚುಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದಿದ್ದು ಲೊಕೇಶನ್ನು, ಮತ್ತೆ ಪುನಃ ನಾವು ಊರಿನ ಜನ ಹತ್ರ ಎಲ್ಲ ಕೇಳಿಕೊಂಡು ಹೋಗಬೇಕಾಯ್ತು ನಮಗೆ ಆ ಲೊಕೇಶನ್ಗೆ. ಸೊ ನಾನು ನಿಮಗೆ ಆ್ಯಕ್ಚುಲ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ. ಇಫ್ ಇನ್ ಕೇಸ್ ಗೊತ್ತಾಗಿಲ್ಲ ಅಂತ ಅಂದರೆ ಅಲ್ಲೇ ಊರಿನ ಜನನ ಕೇಳಿ, ಅವರು ನಿಮ್ಮನ್ನ ಗೈಡ್ ಮಾಡ್ತಾರೆ. ಸೊ ಫೈನಲಿ ಒಂದು ದಿನದ ಟ್ರಿಪ್ನ ಮುಗಿಸೋವಂಥ ಟೈಮ್ ಬಂತು. ಈವ್ನಿಂಗು ಅಷ್ಟೇ ಬಿಸಿಲು ಜಾಸ್ತಿ ಇದ್ದು, ಜೊತೆಗೆ ಕ್ಲೌಡ್ಸ್ ಇರೋದ್ರಿಂದ ಸನ್ ರೇಸ್ ಎಲ್ಲ ನೀಟಾಗಿ ಬರ್ತಾಯಿತ್ತು ಕ್ಲೌಡ್ಸಿಂದ. ಅದನ್ನು ನೋಡಿಕೊಂಡು ಅಲ್ಲೇ ಫ್ರೆಶ್ಶಾಗಿ ಕಬ್ಬಿನ ಜ್ಯೂಸ್ ಮಾಡ್ತಾಯಿದ್ರು ತಾತ, ಅವ್ರ ಹತ್ರ ಕಬ್ಬಿನ ಜ್ಯೂಸ್ ಕುಡಿದ್ವಿ, ಚೆನ್ನಾಗಿತ್ತು. ಈ ವಿಡಿಯೋನಲ್ಲಿ ಅದನ್ನು ಮಾತ್ರ ಅಲ್ಲ, ನಾನು ನಿಮಗೆ ನನ್ನ ಫೇವ್ರೆಟ್ ಬೇಕ್ರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಮೈಸೂರಲ್ಲಿ ಇರೋದು. ಬೇಕ್ರಿ ಹೆಸರು ಬಂದುಬಿಟ್ಟು ಸಾಪಾ ಬೇಕ್ರಿ ಅಂತ. ತುಂಬ ಇಷ್ಟ ಆಗೋದು ಅಂದರೆ ಅವ್ರದ್ದು ಡೆಸರ್ಟ್ಸ್. ನಾನು ಲಂಚ್ ಮತ್ತು ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿದ್ದೀನಿ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಡೆಸರ್ಟ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಬನ್ನಿ ಇವಾಗ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನೆಲ್ಲ ಡೆಸರ್ಟ್ಸ್ ತೊಗೋತೀನಿ ನಾನು ಅಂತ ನಿಮಗೆ ತೋರಿಸ್ತೀನಿ. ಈ ಬೇಕ್ರಿ ಮೈಸೂರು ಗೋಕುಲಂನಲ್ಲಿ ಇರೋದು. ಸೊ ಅಲ್ಲಿ ನೋಡಿ ಯಾವುದೋ ಒಂದು ಹಳೆ ಮನೆ ತೊಗೊಂಡು ಅದನ್ನು ಫುಲ್ ರಿನೋವೇಟ್ ಮಾಡಿ ಕೆಫೆ ಥರ ಮಾಡಿದ್ದಾರೆ, ಬೇಕ್ರಿ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್. ನಮಗೆ ಒಳಗಡೆನೂ ಸಿಟ್ಟಿಂಗ್ ಇದೆ, ಔಟ್ಸೈಡ್ ಕೂಡ ಸಿಟ್ಟಿಂಗ್ ಇದೆ. ಇಲ್ಲಿ ಎಲ್ಲ ಡೆಸರ್ಟ್ಸು ಫುಡ್ಡು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಎಲ್ಲ ಅರೌಂಡ್ 200 ರುಪೀಸಿಂದನೇ ಸ್ಟಾರ್ಟ್ ಆಗೋದು ಒಂದೊಂದು ಡೆಸರ್ಟ್ಸ್. ಅಪ್ ಟು 350-400 ರುಪೀಸ್ ತನಕ ಹೋಗುತ್ತೆ ಒಂದು ಡೆಸರ್ಟಿಗೆ. ಬಟ್ ಕೆಲವೊಂದು ಡೆಸರ್ಟ್ಸ್ ವರ್ತ್ ಎ ಟ್ರೈ ಅಂತ ಹೇಳ್ತೀನಿ. ಮೆಣಸಿನ್ಕಾಯಿ ಬೋಂಡ, ಚೀಸ್ ತೊಗೊಂಡಿದ್ದೀವಿ, ಚೀಸ್ ಕೇಕ್ ಆ್ಯಂಡ್ ಡೋನಟ್. ಸೊ ಚೀಸ್ ಕೇಕ್ನ ಟೇಸ್ಟ್ ಮಾಡೋಣ ವಿತ್ ಜಾಮ್ ಆ್ಯಂಡ್ ಸಿ ಹೌ ದ ಟೇಸ್ಟ್. ಸಕ್ಕತ್ತಾಗಿದೆ ಚೀಸ್ ಕೇಕು. ಜಾಮ್ ಅಂತೂ ಒಳ್ಳೆ ಟೇಸ್ಟ್ ಕೊಡ್ತದೆ ಚೀಸ್ ಕೇಕ್. ಈಟಿಂಗ್ ಮೆಣಸಿನ್ಕಾಯಿ ಬಜ್ಜಿ ವಿತ್ ಚೀಸ್. ಅದರೊಳಗಡೆ ಚೀಸ್ ಇದೆ, ಆಚೆಗಡೆ ಮೆಣಸಿನ್ಕಾಯಿ ಬಜ್ಜಿನೇನೆ, ಅದು ಇನ್ನೇನು ಇಲ್ಲ. ಅದಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ಅಂತ ಅನಿಸ್ತು ಆಮೇಲಿಂದ. ಎಕ್ಸಾಕ್ಟ್ಲಿ ಮೆಣಸಿನ್ಕಾಯಿ ಬಜ್ಜಿ, ಆದರೆ ಒಳಗಡೆ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ. ಅಲ್ಲಿ ಪೇಂಟಿಂಗ್ಸ್ ಒಂದು ಬುಕ್ ಕಲೆಕ್ಷನ್ಸ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪೇಂಟಿಂಗ್ಸ್ ಎಲ್ಲ ಫುಲ್ ರಿಯಲಿಸ್ಟಿಕ್ಕಾಗಿ ಮಾಡಿದರು. ಅದು ಒಂದಷ್ಟು ಪೇಂಟಿಂಗ್ಸ್ನ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಎಲ್ಲರಿಗೂ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ? ಹೋಪ್ಸೋ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.